ಇದೇ ಮಾರ್ಚ್ 17ರಂದು ನಮ್ಮೆಲ್ಲರ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಅವರ ಅಗಲಿಕೆಯ ಸುದ್ದಿ ಕೇಳಿದಾಗ ಆ ಸಂದರ್ಭದಲ್ಲಿ ನಾನು ಬರೆದಂತ 4 ಸಾಲುಗಳು ಹೀಗಿತ್ತು. ಸಾವೇ ನೀನೆಷ್ಟು ಕ್ರೂರಿ, ಉಸಿರು ನಿಲ್ಲಿಸುವಾಗ, ಪ್ರಾಣ ಪಕ್ಷಿ ಕೊಂಡೊಯ್ಯುವಾಗ ಆ ಮುದ್ದಾದ ನಗುಮುಗ ವಿನಯ ಕಂಗಳು ಕಣ್ಣಿಗೆ ಬೀಳಲಿಲ್ಲವೇ? ಇನ್ನೊಬ್ಬರಿಗಾಗಿ ಮಿಡಿಯುವ ಹೃದಯ ನಿನಗೆ ಕಾಣಲಿಲ್ಲವೇ? ಸೊಗಸಾದ ನಟನಾ ಚಾತುರ್ಯ ನಿನ್ನನ್ನು ಆಕರ್ಷಿಸಲಿಲ್ಲವೇ? ಮಧುರ ಧ್ವನಿಯ ಗಾಯನ ಮೋಡಿ ಮಾಡಲಿಲ್ಲವೇ? ಅನಾಥರನ್ನು ವೃದ್ಧರನ್ನು ಸಾಕಿ ಸಲಹಿದ ಮಮತೆ ನಿನ್ನನ್ನು ಸೆಳೆಯಲಿಲ್ಲವೇ? ಆ ಶಾಂತ ಸಹೃದಯಿ ಸ್ವಭಾವ ನಿನ್ನನ್ನು ಶಾಂತಗೊಳಿಸಲಿಲ್ಲವೇ? ಕೋಟ್ಯಂತರ ಜನರಿಂದ ಗಳಿಸಿದ ಅಭಿಮಾನ ಪ್ರೀತಿ ನಿನ್ನನ್ನು ತಡೆಯಲಿಲ್ಲವೇ? ಆದರ್ಶವಾಗಿ ಬದುಕಿದ ರೀತಿ ನಿನ್ನಲ್ಲಿ ಹಿಂಜರಿಕೆ ತರಲಿಲ್ಲವೇ? ವಯಸ್ಸಿನ ಲೆಕ್ಕವಂತೂ ಹಾಕಲಿಲ್ಲ, ಒಳ್ಳೆ ಮನಸ್ಸಿಗಾದರೂ ಸೋಲಬಹುದಿತ್ತಲ್ಲವೇ? ಯಾವ ಕಲೆಯ ಬಲೆಯಲ್ಲಿ ಬೀಳದ ಕಠೋರ ಕಲ್ಲೇ ನೀನು. ಸಾವೇ ನಿನಗೆಲ್ಲಿ ಕರುಣೆ ಕನಿಕರ. ಆದರೆ ಪುನೀತನಾಗಬೇಕೆಂಬ ಅಸಾಧ್ಯ ಆಸೆ ನಿನಗೇಕೆ? ಸಾವೇ ಇದೋ ನಿನಗೆ ಕೋಟಿ ಕನ್ನಡಿಗರ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ.